ಹಲೋ, ನಮ್ಮ ಹಲೋ ಆತ್ಮೀಯ ಎಲ್ಲರಿಗೂ ನರಸಿಂಹಮೂರ್ತಿಯವರು ಅವ್ರು ಜಾಸ್ತಿ ಕಾರ್ಯಕ್ರಮಕ್ಕೆ ಜಾಸ್ತಿ ಬರಲ್ಲ. ತುಂಬಾ ಕನಕ ಮೇಡಮ್ ಅವರು ಬರೋದು ಅಂತಂದ್ರೆ ಬನ್ನಿ, ತುಂಬಾ ಸಾವಿತ್ರಿ ಮೇಡಮ್. ಅಪರೂಪ. ಯಾರ ತುಂಬಾ ಪ್ರೀತಿಯಿಂದ ಕರೆದವ್ರಿಗೆ ಕಾರ್ಯಕ್ರಮಕ್ಕೆ ಮಾತ್ರ ಅವ್ರು ಬರೋದು. ಅತಿಯಾಗಿ ಯಾವುದೋ ಕಾರ್ಯಕ್ರಮಕ್ಕೆ ಭಾಗವಹಿಸಿಲ್ಲ. ಇವತ್ತು ಸಂಪೂರ್ಣವಾಗಿ ಪ್ರಭು ಸರ್, ಬನ್ನಿ ಮೇಲೆ. ಹತ್ತವಾರು ಜೊತೆಲಿದ್ದಾರೆ ಅಂದರೆ ಅದು ಪುಣ್ಯನೇ. ನಮ್ಮ ನಯನ ತರಂಗ ಕಾರ್ಯಕ್ರಮದಲ್ಲಿ ಅವರೇ ಉಸ್ತುವಾರಿ ವಹಿಸಿ ಅವರೇ ಆಯೋಜಕರಾಗಿ ನಮ್ಮ ಸೋದರಿ ತುಳಸಿ ಅವರು ಭಾಗವಹಿಸಿ ಈ ಕಾರ್ಯಕ್ರಮ ಮಾಡಿದಿರಿ. ನಿಮ್ಮಿಬ್ಬರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಬನ್ನಿ, ಹೆಚ್ಚು ಕಾರ್ಯಕ್ರಮ ಮಾಡಲಿ. ನಮ್ಮೆಲ್ಲರ ಪರವಾಗಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ನರಸಿಂಹಮೂರ್ತಿಯವರು ಪಾಪ ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಇರಲಿ, ಬಂದ್ಬಿಡುತ್ತೆ. ಏನು ಮಾಡೋದು, ನಾವು ಹಳ್ಳಿಯಿಂದ ಬಂದ್ಬಿಟ್ಟಿದ್ದೀವಿ ನಗರಕ್ಕೆ. ಕೆಲವೊಂದು ವರ್ಡ್ಸ್ ಆ ಥರ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ದೇವರು ಒಳ್ಳೇದು ಮಾಡಲಿ. ಯಾಕಂದರೆ ಕಲಾವಿದರನ್ನೆಲ್ಲ ಒಂದು ಕಡೆ ಸೇರಿಸೋದಿದೆಯಲ್ಲ, ಅದು ಬಹಳ ತುಂಬ ಕಷ್ಟ. ಅದು ಆ ಕಾರ್ಯಕ್ರಮ ಮಾಡೋರಿಗೆ ಗೊತ್ತದು ಅದೇನು ಅದ್ರದ್ದು ಆ ಸ್ಥಿತಿಗತಿ. ಹಾಗಾಗಿ ಎಲ್ರಿಗೂ ಕಲಾವಿದರನ್ನೆಲ್ಲ ಬೆಳಗ್ಗೆಯಿಂದ ಭಾಳ ಚೆನ್ನಾಗಿ ಎಲ್ರಿಗೂ ಅವರು ಆಡಿಸಿ ಅವ್ರ ಜೊತೆಲಿ ಚೆನ್ನಾಗಿ ಮಾತಾಡಿ ನಗುತ್ತಾ ಎಲ್ರಿಗೂ ನೋಡಿ ಈಗ ಅವ್ರಿಗೆ ಒಂದು ಸಣ್ಣ ಕಿರು ಸನ್ಮಾನ ಮಾಡಿದ್ದಾರೆ ನಮ್ಮ ಕಲಾವಿದರೆಲ್ಲ ಸೇರಿ. ಭಗವಂತ ಕಲಾವಿದರಿಗೆಲ್ಲ ಒಳ್ಳೇದು ಮಾಡಲಿ. ಅವರಿಗೆ ಈ ಇವೆಂಟೆಲ್ಲ ಮಾಡ್ತಾರಲ್ಲ, ದೇವರು ಒಳ್ಳೇದು ಮಾಡಲಿ. ಅವರಿಗೆ ನಡೆದಾಡ ದೇವರು ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಯಾವಾಗಲೂ ಅವ್ರಿಗಿರಲಿ. ಹಾಗೂ ನಮ್ಮ ಪುಟ್ಟರಾಜ ಗವಾಯಿಗಳು, ನಮ್ಮ ಗದಗ ಮಠದ ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ಅವ್ರಿಗೆ ಸದಾ ಯಾವಾಗಲೂ ಇರಲಿ. ತುಂಬ ಇವೆಂಟ್ಗಳನ್ನು ಅವ್ರು ಮಾಡಿ ಇದೇ ರೀತಿ ಅವರು ತುಂಬ ಇವೆಂಟ್ಗಳು ಮಾಡಲಿ ಅಂತ ಬಯಸ್ತಿದ್ದೇನೆ. ನೋಡಿ, ನಮ್ಮ ನರಸಿಂಹಮೂರ್ತಿ ಅವರಿದ್ದಾರೆ, ಹಾಗೂ ನಮ್ಮ ಶಿಕ್ಷಕಿ ತುಳಸಿ ಮೇಡಮ್ ಅವರಿದ್ದಾರೆ. ಇವ್ರು ನೋಡಿ ಭಾಳ ಚೆನ್ನಾಗಿ ಒಂದು ನಯನ ತರಂಗ, ಆ ಹೆಸರಲ್ಲಿ ಏನೋ ಒಂದು ಶಕ್ತಿ ಇದೆ ನೋಡಿ. ಇದೇ ಥರ ನೀವು ಮುಂದುವರಿಸ್ತಾ ಇರ್ರಿ. ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ. ಶಿವ ಅಂತ ಎಲ್ಲರೂ ಜಮಾಯಿಸ್ಬಿಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡ್ತಿರೋಂಥ ಡಾಕ್ಟರ್ ರಾಜ್ಕುಮಾರ್ ಆಶೀರ್ವಾದನೇ ಇರಲಿ ಅಂತ ಅವ್ರ ವಾಯ್ಸಲ್ಲ ಹೇಳ್ತಾ ಇದ್ದಾರೆ ನಮ್ಮ ಮಹಾಲಿಂಗ ಸರ್ ಅವರು. ನಮ್ಮ ತುಳಸಿ ಮೇಡಮ್, ನಾನು ಬೇರೆ ಜಾಸ್ತಿ ಹೇಳೋಕ್ಕೋಗಲ್ಲ. ಇವತ್ತು ಮೂರು ವಿಶೇಷವಾದ ದಿನ ನೀವು ಸನ್ಮಾನ ಸ್ವೀಕರಿಸ್ತಾ ಇದ್ದೀರಾ. ಇವತ್ತು ಇದೇ 29ನೇ ತಾರೀಕು ಈ ಒಂದು ಆಡಿಟೋರಿಯಮಲ್ಲಿ ವಸಂತ ಮೇಡಮ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಇದೇ ಥರ ಕಲಾವಿದರೆಲ್ಲ ಬಂದು ಅವ್ರಿಗೆ ಸಹಕಾರ ಮಾಡಿ. ಈಗ ನಮ್ಮ ಸ್ನೇಹಿತರು ಮಾತಾಡ್ತಾರೆ. ನಾವಿವತ್ತೆಲ್ಲ ಬೆಳಕು ಕಾಣ್ತಾ ಇದ್ದೀವಿ, ನೀರು ಕುಡಿತಾ ಇದ್ದೀವಿ, ಬೆಳಕಿನ ಕೆಳಗಡೆ ಹಾಡುಗಳನ್ನ ಹೇಳ್ತಾ ಇದ್ದೀವಿ, ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರು ಕಾರಣ? ಸರ್ ಎಂ ವಿಶ್ವೇಶ್ವರಯ್ಯ, ಮೈಸೂರು ಮಹಾರಾಜರು. ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾದ್ರೆ ಮೈಸೂರು ಮಹಾರಾಜರು ಅವ್ರ ಹೆಂಡತಿ ಚಿನ್ನನ ಬಾಂಬೆಲಿ ಮಾರಿಬಿಟ್ಟು ಬಂದು ಕನ್ನಂಬಾಡಿ ಕಟ್ಟೆ ಕಟ್ತಾರೆ. ಇಂಥ ದಿವಸ ಹಿಂಗೆ ಸನ್ಮಾನ ಮಾಡ್ತಿದ್ದಾರೆ. ಇದನ್ನು ನಾವೆಲ್ಲ ಹೇಳ್ಬೇಕು ಅಂದ್ಕೊಂಡಿದ್ದೆ. ಎರಡನೇದು, ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿ ನಿಂತಿದ್ದೀವಿ. ಇವತ್ತು ಪ್ರಜಾಪ್ರಭುತ್ವ ದಿವಸ, ಡೆಮಾಕ್ರಸಿ ಬೈ ದ ಪೀಪಲ್, ಫಾರ್ ಆಫ್ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್. ಬಟ್ ಇವತ್ತೇನಾಗಿದೆ, ಸ್ಪೆಲ್ಲಿಂಗ್ ಚೇಂಜ್ ಆಗೋಗಿದೆ. ಬೈ ಆಗ್ಬಿಟ್ಟಿದೆ. FAR ಫಾರ್ FR ಫಾರ್ ಆಗಿಬಿಟ್ಟಿದೆ. ಆಮೇಲೆ OF ಆಫ್ ಒಂದು OFF ಆಫ್ ಆಗಿಬಿಟ್ಟಿದೆ. ಆ ಥರ ಆಗೋದು ಬೇಡ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿರೋಣ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೇಳೋರು, ಕಲಾವಿದರೆಲ್ಲ ಯಾರ್ರೀ, ಒಂದೇ ತಾಯಿ ಮಕ್ಕಳು, ನಮ್ಮ ಜಾತಿ ಭೇದ ಏನೂ ಇಲ್ಲ, ನಾವೆಲ್ಲ ಕನ್ನಡ ತಾಯಿ ಮಕ್ಕಳು, ಭುವನೇಶ್ವರಿ ಮಕ್ಕಳು. ಇವತ್ತು ಅದ್ರ ಜೊತೆಗೆ ನಮ್ಮ ಕೇರಳದ ಸಹೋದರದು ಓಣಂ ಹಬ್ಬ, ಅವ್ರಿಗೂ ಸಹ ಓಣಂ ಹಬ್ಬದ ಶುಭಾಶಯಗಳನ್ನ ತಿಳಿಸೋಣ. ಯಾಕೆಂದರೆ ನಾಳೆ ಈದ್ ಮಿಲಾದ್ ಸರ್, ನಾಳೆ ಈದ್ ಮಿಲಾದ್ ಇದೆ. ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ. ಮೊಹಮ್ಮದ್ ಪೈಗಂಬರ್ ಅವರು ನಿಜಕ್ಕೂ ಒಳ್ಳೊಳ್ಳೆ ವಾಕ್ಯಗಳನ್ನ ಹೇಳಿದ್ದಾರೆ. ಅದನ್ನು ತಪ್ಪಾಗಿ ಚಿತ್ರಿಸಿದ್ದಾರೆ ಅಷ್ಟೇ. ಅವ್ರು ಒಂದು ಮಾತು ಹೇಳ್ತಾರೆ, ಆ ಮಾತಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಪಹಲೆ ಮಾಕಾ ಪೂಜಾ ಬಾದ್ಮೆ ಖುದಾಕ ಪೂಜಾ ಅಂತ ಹೇಳಿದ್ದಾರೆ. ಅಂದರೆ ಯಾರು ತಂದೆ ತಾಯಿಗೆ ಪೂಜೆ ಮಾಡ್ತಾರೆ, ಯಾರು ಮೇಷ್ಟ್ರಿಗೆ ಪೂಜೆ ಮಾಡ್ತಾರೆ, ಅವರು ನಮಾಜ್ ಮಾಡಿದ್ರೆ ಒಳ್ಳೆಯದು. ಅದು ಬಿಟ್ಟು 7 ಸತಿ ನಮಾಜ್ ಮಾಡಿದ್ರು ನಾನು ಒಪ್ಪಲ್ಲ ಅಂತ ಅಲ್ಲ ಹೇಳ್ತಾರೆ. ಅದೇ ಥರ ಶಿವನೂ ಹೇಳಿದ್ದಾನೆ, ರಾಮನೂ ಹೇಳಿದ್ದಾನೆ. ನಾವು ಒಂದೇ ತಾಯಿ ಮಕ್ಕಳ ಥರ ಬಾಳೋಣ, ಜಾತಿ ಮತ ಧರ್ಮ ಏನು ಬೇಡ. ಕಡೆಗೆ ಉಳ್ಕೊಡೋದು ಒಂದೇ ದೇಹ, ಬೆಂಕಿ ಹೋಗುತ್ತೆ ಇಲ್ಲ ಮಣ್ಣಿಗೆ ಹೋಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಇಲ್ಲ
ಫಿಲಮ್ ಆ್ಯಕ್ಟರ್ ಲೋಕೇಶ್ ಮಾಡಿದಾಗೆಲ್ಲ ನಾನು ಮಾಡಿರೋಂಗೆ MS ರಾಮಯ್ಯ ಬರ್ಕೊಟ್ರೆ ವೈಜ್ಞಾನಿಕ ಉಪಯೋಗಿಸ್ಕೋತಾರೆ ಅಷ್ಟೇ. ಕಡೆ ಮಾತು, ಅಣ್ಣವರ ಮಕ್ಕಳು ನಾವು ಅವರಂತೆ ಬಾಳುವೆವು, ಈ ನಾಡು ನುಡಿಗಾಗಿ ಪ್ರಾಣನೇ ನೀಡುವೆವು. ಧನ್ಯವಾದಗಳು. ಒಳ್ಳೆ ಮಾತು ಹೇಳಿದ್ರು ಸ್ನೇಹಿತರು. ಒಂದು ಹಾಡು ಹೇಳ್ತೀನಿ. ಆ ಸ್ವರ್ಗದ ಬಾಗಿಲು ತೆರೆದಿದೆ ಇಂದು ಈ ಶುಭ ವೇಳೆಯಲ್ಲಿ, ಆ ದೇವತೆಗಳು ಉಲ್ಲಾಸದಿ ಬಂದರು ನಿಮ್ಮನ್ನು ಹರಸುತ್ತಲೀ. ಎಂತ ಹಾಡಾಡ್ತಾ ಇದ್ದೀರಾ? ಒಂದು ನಿಮಿಷ ಎಲ್ಲ ಇಲ್ಲೇ ಇರಿ, ಎಲ್ಲ ಇಲ್ಲ ಇವೆಲ್ಲ ಬೇಡ, ಇವೆಲ್ಲ ಬೇಡ. ಸಂಜೆ ಮೇಡಮ್ ಈ ಒಂದು ಸನ್ಮಾನ ಮಾಡಿಸ್ಕೊಳ್ಳೋಕೆ ನಾವೆಷ್ಟು ಅರ್ಹರು ಗೊತ್ತಿಲ್ಲ. ಒಂದು ನಿಮಿಷ ಈ ಒಂದು ಸನ್ಮಾನ ಮಾಡಿಸ್ಕೊಳ್ಳೋಕೆ ನಾವೆಷ್ಟು ಅರ್ಹರು ಗೊತ್ತಿಲ್ಲ. ಬಟ್ ಇದ್ರ ಹಿಂದೆ ಅಂತೂ ತುಂಬಾ ಬೆಂಬಲ ಇದ್ದೇ ಇದೆ. ಇಲ್ಲ, ನನ್ನ ಅವ್ರು ಹೇಳ್ದಂಗೆ ಎಲ್ಲರ ಬೆಂಬಲ ಇಲ್ದಿರ ಏನೂ ಸಾಧ್ಯ ಇಲ್ಲ. ನಾನು ಮೊದಲೇ ಆಗ್ಲೇ ಹೇಳಿದೆ, ಹಿಂಗಂದ್ರೆ ಏನೂ ಇಲ್ಲ ಇದರಲ್ಲಿ. ಎರಡು ಕೈ ಚಪ್ಪಾಳೆ ತಟ್ಟಿದ್ರೆ ಮಾತ್ರನೇ ಶಬ್ದ ಬರೋದು, ಅದಕ್ಕೆ ಒಂದು ಸೌಂದರ್ಯ ಸಿಗೋದು. ಸೊ ಈ ಸೌಂದರ್ಯ, ಈ ಒಂದು ಶಬ್ದ ಬರ್ಬೇಕಂದ್ರೆ ಎಲ್ಲರ ಸಪೋರ್ಟ್, ನನ್ನ ಮತ್ತು ತುಳಸಿಯವರ ಇದರಲ್ಲಿ ಪಾಲು ಏನೂ ಇಲ್ಲ. ಒಂದು ಮಾತು, ಅಣ್ಣ ಆದ್ರೆ ಏನ್ ಮೂರ್ತಿ, ನಾನು ಏನ್ ಮರ್ತ್ಬಿಟ್ಟ ನೀನು, ನನ್ನ ಯಾಕೆ ಕರೀಲಿಲ್ಲ ಅಂತಾರೆ. ಆ ಒಂದು ಮಾತು ಏನಂದು ಒಂಥರ ಹೃದಯ ಹಂಗೆ ಮೀಟಿದಂಗೆ ಆಗುತ್ತೆ. ಅಯ್ಯೋ ನಾನೇ ತಪ್ಪು ಮಾಡಿದ್ನ ಅಂತ. ನಿಜ, ಎಲ್ಲರ ಸಪೋರ್ಟು ಇರೋದ್ರಿಂದನೇ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ. ಎಲ್ರಿಗೂ ಧನ್ಯವಾದಗಳು. ಎಷ್ಟೋ ಜನ, ತುಂಬ ಜನ ಸಹಾಯ ಮಾಡಿದ್ದಾರೆ. ನಮ್ಮ ಪ್ರಶಾಂತ್ ಸರ್ ಆಗ್ಬೋದು, ಸಾವಿತ್ರಿ ಮೇಡಮು, ಶಾಂತಲಾ ಮೇಡಮ್, ಇವರು ಸುಮಾ ಮೇಡಮ್ ಯಾವತ್ತೂ ಆಂಕರಿಂಗ್ ಮಾಡಿಲ್ಲ, ಅವರು ಮುಂದೆ ಬನ್ನಿ. ಅವರು ಎಲ್ಲರೂ, ನಮ್ಮ ಕನಕ ಮೇಡಮ್ನ ಫೋನ್ ಮಾಡಿ, ಮೇಡಮ್ ನೀವು ಗಗನವು ಎಲ್ಲೋ ಹಾಡು ಹಾಡಲೇಬೇಕು, ನೀವು ಬನ್ನಿ ಅಂತ ಹೇಳಿ ಕರೆಸಿದೆ. ಅವ್ರ ಹಾಡನ್ನ ನೀವು ಆಗಲೇ ಕೇಳಿದ್ರೆ ಅದು ಅರ್ಧಕ್ಕೆ ನಿಂತೋಯ್ತು. ಆದರೆ ನನಗೆ ಮನಸ್ಸು ಒಪ್ಕೊಳ್ಳಿಲ್ಲ, ಇನ್ನೊಂದ್ಸಲ ಅದನ್ನು ಪ್ಲೇ ಮಾಡಿಸ್ಬಿಟ್ಟು ಹಾಡಿಸ್ದೆ. ಆ ಹಾಡು ಅವ್ರಿಗೆ ಸೂಟ್ ಆಗೋದು. ಅದರಿಂದ ನಮ್ಮ ಚಂದ್ರಶೇಖರ್ ಸಾರು, ಪ್ರದೀಪ್ ಸಾರು, ರಮಣಿ ಮೇಡಮು, ಕನಕ ಪ್ರಭುರಾಜ್ ಸರ್, ಗೀತಾ ಮೇಡಮು, ಇಲ್ಲಿ ವೇದಿಕೆ ಮೇಲೆ ಅವರು ಎಲ್ಲರೂ ಸರ್, ಎಲ್ಲರೂ, ಹೇಮಾ ಮೇಡಮ್ ಈಗ ಬಂದವ್ರೆ, ಅವರು ಕೂಡ ತುಂಬ ಹೃದಯ ಧನ್ಯವಾದಗಳು. ಎಲ್ಲರ ಸಹಕಾರ, ಶ್ರೀನಿವಾಸ್ ಸಾರು, ದೇವು ಸಾರು, ಎಲ್ಲರೂ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಇನ್ನೂ 2 ಅವರ್ ಟೈಮ್ ಇದೆ. ಇರೋ ಟೈಮಲ್ಲಿ ಹಾಡ್ಬಿಟ್ಟು ಒಂದೇ ಸಲ ಮುಕ್ತಾಯ ಮಾಡೋಣ, ಓಕೆನಾ? ಯಾರು ಹೊರಡಬೇಡಿ, ಇನ್ನೂ 2 ಅವರ್ ಟೈಮ್ ಇದೆ. ಇನ್ನು ಎಷ್ಟು ಸಂತೋಷ ಆಗುತ್ತೆ ಅಷ್ಟುವರೆಗೂ ಖುಷಿಯಾಗಿ ಹಾಡ್ಬಿಟ್ಟು ಹೋಗೋಣ. ಓಕೆ, ಥ್ಯಾಂಕ್ ಯು.